ವೆಲ್ಕಮ್ ಬ್ಯಾಕ್ ಟು ಸ್ಟಾಟಿಸ್ಟಿಕ್ಸ್ ಬೈ ಸವಿತಾ. ಟ್ರಾನ್ಸ್ಪೋರ್ಟೇಷನ್ ಪ್ರಾಬ್ಲಮ್ ಕೂಡ ಅಲ್ಲಿ ಇಂಪಾರ್ಟೆಂಟ್ ಆಗುತ್ತೆ. ಟ್ರಾನ್ಸ್ಪೋರ್ಟೇಷನ್ ಪ್ರಾಬ್ಲಮ್ಮು ಎರಡು ಮೆಥಡ್ ಬರುತ್ತೆ. ಒಂದು NWCR ಮೆಥಡ್ ಅಂದರೆ ನಾರ್ತ್ ವೆಸ್ಟ್ ಕಾರ್ನರ್ ರೂಲು, ಇನ್ನೊಂದು ಮ್ಯಾಟ್ರಿಕ್ಸ್ ಮಿನಿಮಮ್ ಮೆಥಡ್. ಈ ಎರಡರಲ್ಲೂ ಕೂಡ ಗೇಮ್ ಥಿಯರಿ ಬಂದಿಲ್ಲ ಅಂದರೆ ಈ ಪ್ರಾಬ್ಲಮ್ಮು ಅಲ್ಲಿ ಗ್ಯಾರಂಟಿ ಆಗಿರುತ್ತೆ. ಗೇಮ್ ಥಿಯರಿ ಅಥವಾ ಟ್ರಾನ್ಸ್ಪೋರ್ಟೇಷನ್ ಪ್ರಾಬ್ಲಮ್ಮು. ಈಗ ನೀವು ಗೇಮ್ ಥಿಯರಿನ ಒಂದು ವಿಡಿಯೋನ ನಾನು ಅಪ್ಲೋಡ್ ಮಾಡಿದ್ದೆ ನಿಮಗೆ ಪ್ರೀವಿಯಸ್ಸಲ್ಲಿ. ಎರಡು ಯಾವುದಂದರೆ ಮ್ಯಾಕ್ಸಿಮಿನ್ ಮಿನಿಮ್ಯಾಕ್ಸು ಮತ್ತು ಡೊಮಿನೆನ್ಸ್ ಮೆಥಡ್, ಎರಡು ಮೆಥಡ್ನ ಒಂದೇ ವಿಡಿಯೋದಲ್ಲಿ ನಾನು ಅಪ್ಲೋಡ್ ಮಾಡಿದ್ದೆ. ಅದೊಂದು ವಿಡಿಯೋ ಇದೊಂದು ವಿಡಿಯೋ ನೋಡಿದರೆ ನಿಮಗೆ 5 ಮಾರ್ಕ್ಸ್ ಅಂತೂ ಗ್ಯಾರಂಟಿ. ಅದು ಬಂದಿಲ್ಲ ಅಂದರೆ ಇದಂತೂ ಗ್ಯಾರಂಟಿ ಬರುತ್ತೆ. ಮತ್ತು ಇವಾಗ ನಾನು ಟ್ರಾನ್ಸ್ಪೋರ್ಟೇಷನ್ ಪ್ರಾಬ್ಲಮ್ ಮಾಡ್ತೀನಿ ನೋಡಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಚಾನಲ್ನ ಲೈಕ್ ಮಾಡಿ, ಕಮೆಂಟ್ ಹಾಕಿ. ಟೆನ್ಷನ್ ಮಾಡ್ಕೋಬೇಡಿ, ಎಕ್ಸಾಮ್ಗೆ ಆರಾಮ್ಸೆ ನೀವು ಇನ್ನೂ ಏನು ಓದಿಲ್ಲಪ್ಪ ನನಗೆ ಟೆನ್ಷನ್ ಆಗ್ತಿದೆ ಅಂದರೂ ಕೂಡ ನೀವು ಆರಾಮ್ಸೆ ಮಾಡ್ಬೋದು. ಏನು ತೊಂದರೆ ಇಲ್ಲ, ಪ್ರಾಬ್ಲಮ್ ಇಲ್ಲ. ಒಂದಿಷ್ಟು ವಿಡಿಯೋಸ್ನ ಗೋತ್ರೂ ಮಾಡಿ ನೀವು 50+ ಕೂಡ ಅಲ್ಲಿ ಸ್ಕೋರ್ ಮಾಡ್ಬೋದು. ಓಕೆ ಸ್ಟೂಡೆಂಟ್ಸ್, ಸ್ಟಾರ್ಟ್ ಮಾಡ್ತೀನಿ ನೋಡಿ. ಈಗ ಟ್ರಾನ್ಸ್ಪೋರ್ಟೇಷನ್ ಪ್ರಾಬ್ಲಮ್. ಫಸ್ಟ್ ಒನ್ನು NWCR ಮೆಥಡ್, ನಾರ್ತ್ ವೆಸ್ಟ್ ಕಾರ್ನರ್ ರೂಲ್. ಹೆಂಗೆ ಮಾಡೋದು ಅಂತ ನೋಡ್ತೀನಿ ನೋಡಿ. ಇದನ್ನು ನಿಮಿಷ. ಓಕೆ, ನಾನಿವಾಗ ಪ್ರಾಬ್ಲಮ್ನ ಬರ್ಕೊಂಡ್ಬಿಟ್ಟೆ. ಇಲ್ಲಿ ಯಾವುದು ಸೆಕೆಂಡ್ ಮಾಡೆಲ್ ಕ್ವಶನ್ ಪೇಪರಲ್ಲಿ, ಫಸ್ಟ್ ಮಾಡೆಲ್ ಕ್ವಶನ್ ಪೇಪರಲ್ಲಿ ಗೇಮ್ ಥಿಯರಿ ಕೇಳಿದ್ದು. ಸೆಕೆಂಡ್ ಮಾಡೆಲ್ ಕ್ವಶನ್ ಪೇಪರಲ್ಲಿ ನಾರ್ತ್ ವೆಸ್ಟ್ ಕಾರ್ನರ್ ರೂಲು, NWCR. ಹೆಂಗೆ ಮಾಡೋದು ನೋಡಿ. ಇದು ಒಂದು ಟೇಬಲ್, ನಿಮಗೆ ಈ ಟೇಬಲ್ ಕೊಟ್ಟಿರ್ತಾರೆ, ಸಪ್ಲೈ ಮತ್ತು ಡಿಮ್ಯಾಂಡ್ ಕೊಟ್ಟಿರ್ತಾರೆ. ಯಾವಾಗಲೂ AI, ದಿಸ್ ಈಸ್ AI, ದಿಸ್ ಒನ್ ಈಸ್ ಅ BJ. ಆಲ್ವೇಸ್ ಸಮೇಷನ್ ಆಫ್ AI ಈಸ್ ಈಕ್ವಲ್ ಟು ಸಮೇಷನ್ ಆಫ್ BJ. ದಟ್ ಈಸ್ ಕಾಲ್ಡ್ ಆಸ್ ಅ ದ ಬ್ಯಾಲೆನ್ಸ್ಡ್ TP ಅಂತೀವಿ ನಾವು. ಇದಕ್ಕೆ ಬ್ಯಾಲೆನ್ಸ್ಡ್ TP ಇಟ್ ಈಸ್. ಓಕೆ, ಯೂಸಲಿ ನಿಮಗೆ ಕೊಡೋದು, ಎಕ್ಸಾಮಲ್ಲಿ ಕೊಡೋದು ಕೂಡ ಬ್ಯಾಲೆನ್ಸ್ TP ಆಗೇ ಇರುತ್ತೆ. ಓಕೆ, ದೆನ್ ಫಸ್ಟ್ ಇಲ್ಲಿಂದ ಸ್ಟಾರ್ಟ್ ಮಾಡ್ತೀವಿ. NWCR ಅಂದಾಗ 25ಇಂದ ಸ್ಟಾರ್ಟ್ ಮಾಡ್ತೀವಿ ನಾವು. ನೋಡಿ, ಇಲ್ಲಿ 300 ಇದೆ, 75 ಇದೆ. ವಿಚ್ ಒನ್ ಈಸ್ ಅ ಲೀಸ್ಟ್ ವ್ಯಾಲ್ಯೂ? 75. ಯಾವುದು? ಡಿಮಾಂಡ್ ಈಸ್ ಅ 75 ಆ್ಯಂಡ್ ಸಪ್ಲೈ ಈಸ್ ಅ 300. ಬಟ್ ವಿ ಆರ್ ಕನ್ಸಿಡರಿಂಗ್ ಆ್ಯಸ್ ಅ ಡಿಮಾಂಡ್. ವಿಚ್ ಒನ್ ಈಸ್ ಅ ಮಿನಿಮಮ್? ದಟ್ ಈಸ್ ಅ 75 ತೊಗೊಂಡ್ಬಿಟ್ವಿ. ಅಲ್ಲಿ 75 ತೊಗೊಂಡಾಗ ಇಲ್ಲಿ ಏನಾಗ್ಬಿಡ್ತು? 0 ಆಗಿಬಿಡ್ತು. 300 - 75 ತೊಗೊಂಡಾಗ ಅಲ್ಲಿ 225 ಬಂದುಬಿಡ್ತು. ಓಕೆ, 225. ನೆಕ್ಸ್ಟು ಇದೇನಾಗ್ಬಿಡ್ತು? ಇಲ್ಲಿ 0 ಆಯ್ತಲ್ಲ, ಇಲ್ಲೇನು ಇವಾಗ ನೆಕ್ಸ್ಟು ಬರೋದೇ ಇಲ್ಲ. ಅಲ್ಲಿ ಡಿಮಾಂಡ್ ಏನಿತ್ತಲ್ಲ ಅದು ಕಂಪ್ಲೀಟ್ ಫುಲ್ಫಿಲ್ ಆಗಿಬಿಡ್ತು. ನೆಕ್ಸ್ಟ್ ಬರೋದು ಇಲ್ಲಿಗೆ ಬರ್ತೀವಿ. 17 ಇದ್ದಲ್ಲ ಸೆಕೆಂಡ್ ಇದಕ್ಕೆ ಕ್ಯೂಗೆ, ಅಲ್ಲಿ ಬಂದುಬಿಟ್ಟು 225 ಮತ್ತು 325 ಇದೆ. ಯಾವ್ದು ತಗೋಣ ಇವಾಗ? ಸಪ್ಲೈ ಕಡಿಮೆ ಇದೆ, 225ನ ನಾನಿಲ್ಲಿ ಬರ್ಕೊಂಡ್ಬಿಡ್ತೀನಿ. 225 ಕಡಿಮೆ ಆದಂಥದ್ದು, ಅದು ತಗೊಂಡಾಗ ಅಲ್ಲಿ 0 ಆಗಿಬಿಡ್ತು. 325 - 225 ತಗೊಂಡಾಗ ಅಲ್ಲಿ ಉಳಿದಿರೋದು ನಮಗೆ 100 ಉಳಿತು. ಓಕೆ, ಇದು ಕೂಡ ಅಲ್ಲಿ 0 ಆಗಿಬಿಡ್ತು, ಇದು ಕೂಡ ಅಲ್ಲಿ ಕ್ಯಾನ್ಸಲ್ ಆಗಿಬಿಡ್ತು. 0 ಎಲ್ಲಾಗುತ್ತಲ್ಲ ಅಲ್ಲಿ ಅದು ರೋ ಅಥವಾ ಕಾಲಮ್ಗೆ ನಾವು ಹೋಗೋದೇ ಇಲ್ಲ. ನೆಕ್ಸ್ಟ್ ಬಂದುಬಿಟ್ಟು ಇಲ್ಲಿ 10ಗೆ ಬರ್ತೀರಾ. 10ಗೆ ಬಂದುಬಿಟ್ಟು 500 ಮತ್ತು 100 ಇದೆ, ಹೌದಾ? ವಿಚ್ ಒನ್ ಈಸ್ ಮಿನಿಮಮ್? 100 ಈಸ್ ಅ ಮಿನಿಮಮ್. ಓಕೆ, 100 ತೊಗೊಂಡ್ಬಿಟ್ಟೆ ನಾನಿಲ್ಲಿ. ದಟ್ ಈಸ್ ಬಿಕಮ್ಸ್ ಅ 0. 500 - 100 ಎಷ್ಟಾಯಿತು? 400. ದಟ್ ಈಸ್ ದಿಸ್ ಈಸ್ ಬಿಕಮ್ಸ್ ಅ 0. ನೆಕ್ಸ್ಟು 400 ಮತ್ತು 500. 400 ಬಂದುಬಿಟ್ಟು ಇಲ್ಲಿ 400ನ ಮಿನಿಮಮ್ ವ್ಯಾಲ್ಯೂ ತೊಗೊಂಡ್ಬಿಟ್ವಿ. ಇಲ್ಲಿ ಏನಾಗ್ಬಿಡ್ತು? 0 ಆಗಿಬಿಡ್ತು. ಇದು ಕೂಡ ಇಲ್ಲಿ ಕ್ಯಾನ್ಸಲ್ ಆಗಿಬಿಡ್ತು. ಇಲ್ಲಿ ಬಟ್ 500 - 400 ಏನಾಯಿತು? ಇಲ್ಲಿ 100 ಉಳೀತು. ಇಲ್ಲಿ ನೋಡಿ, ಎಲ್ಲ ಕ್ಯಾನ್ಸಲ್ ಆಗಿ ಐದರ್ ಅಲ್ಲಿ ಸಬ್ಸ್ಟ್ರಾಕ್ಷನ್ ಆಗಿ ಉಳಿದಿದ್ದ ವ್ಯಾಲ್ಯೂ ಇದೆ, ಇಲ್ಲ ಅಂದರೆ 0 ಆಗಿದೆ ಅಲ್ಲಿ. ಆ ರೀತಿ ನೋಡ್ಕೊಂಡ್ಬಿಡಿ ನೀವು. ಇಲ್ಲಿ 600 ಮತ್ತು 100, ವಿಚ್ ಒನ್ ಈಸ್ ಮಿನಿಮಮ್? 100 ಈಸ್ ಅ ಮಿನಿಮಮ್ ವ್ಯಾಲ್ಯೂ. ದೆನ್ 600 100 ಹೋಗ್ಬಿಡ್ತು, 0 ಆಗಿಬಿಡ್ತು. 600 - 100
that is a 500 is a remaining. Okay, that last value, the remaining supply and demand is 500. 500 ಲಾಸ್ಟಿಗೆ ಎರಡು ಕೂಡ ಅಲ್ಲಿ ಜೀರೋ, ಇದು ಕೂಡ ಜೀರೋ ಆಗಿಬಿಡುತ್ತೆ. ಓಕೆ, ಎಲ್ಲ ಕಂಪ್ಲೀಟಾಗಿ ಫುಲ್ಫಿಲ್ ಆಯ್ತು. ಈಗ ಸಪ್ಲೈ ಡಿಮಾಂಡ್ ಅಲ್ಲಿವರೆಗೂ 500 ಬಂದುಬಿಡ್ತೀಗ. ಇದು ನಿಮಗೆ NWCR ಮೆಥಡು. ಈಗ ಹೆಂಗೆ ಬರಿತೀವಿ ನೋಡಿ ನಾವು ಇದನ್ನು. ಈಗ X11ನಲ್ಲಿ ಮಿನಿಮಮ್ ಯಾವುದು 75 ಮತ್ತು 300 ಇತ್ತು. ನಾನು ಮಿನಿಮಮ್ ಅಷ್ಟೇ ತೊಗೊಂಡ್ಬಿಡ್ತೀನಿ. ಯಾವುದು ಅಲೋಕೇಶನಲ್ಲಿ ಇದೆಯಲ್ಲ ಅದನ್ನು ಬರೆದ್ಬಿಡ್ತೀನಿ ನೋಡಿ. 75 X12 ದ್ಯಾಟ್ಸ್ ಇಸ್ ಈಕ್ವಲ್ಸ್ ಟು 225. ಓಕೆ, X22 ಅಂದರೆ ನೋಡಿ ಇಲ್ಲಿ ಇದು 2ದು, ಇದು 2. X22ದಲ್ಲಿ ಯಾವುದು ಅಲೋಕೇಟ್ ಆಗಿದೆ? 100 ಈಸ್ ಅ ಅಲೋಕೇಶನ್ ವ್ಯಾಲ್ಯೂ. ನೆಕ್ಸ್ಟ್ X23, ಓಕೆ, 400. ದಟ್ ಈಸ್ X33 is equals to 100. Next X34 is equals to 500. Allocated values these all. ಇದನ್ನು ಫಸ್ಟ್ ಬರ್ಕೊಂಡು ಬಿಡ್ತೀರಾ. ಇದನ್ನು ನೋಡಿಬಿಟ್ಟು ನಾವು ಮಾರ್ಕ್ಸ್ ಅಲಾಟ್ ಆಗುತ್ತೆ ಅಲ್ಲಿ. ಕಂಪಲ್ಸರಿ ನೀವು ಇದನ್ನು ಬರೀಲೇಬೇಕು. ನೆಕ್ಸ್ಟು ಟ್ರಾನ್ಸ್ಪೋರ್ಟೇಷನ್ ಕಾಸ್ಟ್ ಕ್ಯಾಲ್ಕುಲೇಟ್ ಮಾಡಿ ಅಂತಂದು ಕೇಳಿದರೆ ಅವರು ಡಬಲ್ ಸಮೇಷನ್ ಆಫ್ XIJ ಇಂಟು CIJ. ವಾಟ್ ಈಸ್ XIJ? XIJ ಈಸ್ ಇಲ್ಲಿ ಕ್ವಾಂಟಿಟಿ ಅದು, ಮತ್ತು ಅಲೋಕೇಟೇಷನಲ್ಲಿರೋದು ಅಮೌಂಟು CIJ ಕಾಸ್ಟು. 25 ಇಂಟು 75. ಇದನ್ನು ಮೊದಲೇ ಮಾಡ್ಕೊಂಡ್ಬಿಡಿ ನೀವು ಕ್ಯಾಲ್ಕುಲೇಟ್ರಲ್ಲೇ ಡೈರೆಕ್ಟಾಗಿ ಮಾಡಿರಿ. ನಾನಿಲ್ಲಿ ಹಚ್ತಾ ಇದ್ದೀನಿ, ಕ್ಯಾಲ್ಕುಲೇಟ್ ಮಾಡ್ಕೊಂಡ್ಬಿಟ್ಟು ಹಚ್ಬಿಡಿ. 225 ಇಂಟು 17, 225 ಇಂಟು 17 ಪ್ಲಸ್ 100 ಇಂಟು 10 ಇಂಟು 10 ಪ್ಲಸ್ 18 ಇಂಟು 400 ನೆಕ್ಸ್ಟು 8 ಇಂಟು 100 ನೆಕ್ಸ್ಟು 13 ಇಂಟು 500 ಪ್ಲಸ್ 13 ಇಂಟು 500. ಟೋಟಲ್ ಕ್ಯಾಲ್ಕುಲೇಟ್ ಮಾಡಿದಾಗಿದ್ದು ಆನ್ಸರ್ ಕ್ಯಾಲ್ಕುಲೇಟ್ ಮಾಡಿದಾಗ 21,200 ಈಸ್ ಅ ಆನ್ಸರ್. ಓಕೆ, ಸಮ್ಟೈಮ್ಸ್ ವಾಟ್ ದೇ ಗಿವ್, ಅಲ್ಲಿ ಇನ್ನೊಂದು ಕ್ವಶನಲ್ಲಿ ಏನು ಕೇಳ್ತಾರೆ ಅಂದರೆ ಇಸ್ ಇಟ್ ಡಿಜನ್ರೇಟ್ ಸೊಲ್ಯೂಷನ್ ಅಂತ ಕೇಳ್ತಾರಲ್ಲಿ. ಡಿಜನ್ರೇಟ್ ಸೊಲ್ಯೂಷನ್ ಇದೆನಾ ಅಂತ ಕೇಳ್ತಾರೆ. ಆವಾಗ ನೀವೇನು ಮಾಡ್ತೀರಿ? m ಪ್ಲಸ್ n ಮೈನಸ್ 1 ಈಸ್ ಈಕ್ವಲ್ಸ್ ಟು ನಂಬರ್ ಆಫ್ ಅಲೋಕೇಶನ್ಸ್ ಅಂತ ತಗೊಳ್ತೀರಿ. ಓಕೆ, m plus n. What is m? m is how many rows here? 3. 3 rows plus 4 columns minus 1. That is 7 minus 1 is equals to 6. ಹೌದಾ? 6 is equals to number of allocations ಎಷ್ಟಿದೆ? 1 2 3 4 5 6. ಅಂದರೆ ಅಲ್ಲಿ ಬ್ಲಾಕಲ್ಲಿ ಬರೆದಿರೋದು ಕೂಡ ಅಲ್ಲಿ 6 ಆಗಿದೆ. ದೆನ್ ಇಟ್ ಈಸ್ ಅ ನಾನ್ ಡಿಜನರೇಟ್ ಸೊಲ್ಯೂಷನ್. non-degenerate solution. ಓಕೆ, ಹಾಂ, ಇದು ಕಂಪ್ಲೀಟಾಗಿ NWCR ಮೆಥಡು. ಈಗ ಒಂದು ಮ್ಯಾಟ್ರಿಕ್ಸ್ ಮಿನಿಮಾ ಮೆಥಡ್ ತಗೊಳ್ಳೋಣ. ನೋಡಿ, ಇಲ್ಲಿ 3rd ಮಾಡೆಲ್ ಕ್ವಶನ್ ಪೇಪರಲ್ಲಿ ಮ್ಯಾಟ್ರಿಕ್ಸ್ ಮಿನಿಮಾ ಮೆಥಡ್ ಇದೆ. ಹೌದಾ? ಈ ಮ್ಯಾಟ್ರಿಕ್ಸ್ ಮಿನಿಮಾ ಮೆಥಡ್ನ ನಾನು ಒಂದು ಸತಿ ಬರ್ಕೊಂಡ್ಬಿಡ್ತೀನಿ. ಬರ್ಕೊಂಡ್ಬಿಟ್ಟು ನಿಮಗೆ ವಿಡಿಯೋ ಆನ್ ಮಾಡ್ತೀನಿ. ನೋಡಿ, ಬರ್ಕೊಂಡಿದ್ದೀನಿ ನಾನೀಗ. ಎರಡು ಕೂಡ ಅಲ್ಲಿ ಟೋಟಲ್ ಮಾಡ್ಕೊಂಡಾಗ ನಮಗೆ ಮತ್ತೆ ಅದು AI ಈಸ್ ಈಕ್ವಲ್ ಟು BJ ಆಗುತ್ತೆ. ಆಗಿಬಿಟ್ಟು ಇದು 200 ಬರುತ್ತೆ ನಮಗೆ. 200 ಅಂತಂದರೆ ಅದು ಬ್ಯಾಲೆನ್ಸ್ಡ್ ಟ್ರಾನ್ಸ್ಪೋರ್ಟೇಷನ್. ಓಕೆ, ನೋ ವರಿ ಅಬೌಟ್ ಇಟ್. ನಿಮಗೆ ಬ್ಯಾಲೆನ್ಸ್ ಟಿಪಿನೇ ಅಲ್ಲಿ ಎಕ್ಸಾಮಲ್ಲಿ ಕೊಡ್ತಾರೆ, ನೋ ಪ್ರಾಬ್ಲಮ್. ಓಕೆ, ನೆಕ್ಸ್ಟ್ ಬಂದುಬಿಟ್ಟು ಈಗ ನಾವು ಮ್ಯಾಟ್ರಿಕ್ಸ್ ಮಿನಿಮಾ ಮೆಥಡ್ ಇದು NWCR ಅಲ್ಲ. ಮ್ಯಾಟ್ರಿಕ್ಸ್ ಮಿನಿಮಾದಲ್ಲಿ ಏನು ಮಾಡ್ತೀರಿ ನೀವು? AI BJ ಬಿಟ್ಬಿಡಿ ಇದನ್ನು. ಈ ಮ್ಯಾಟ್ರಿಕ್ಸ್ ಸೆಂಟರಲ್ಲಿರೋದು ನೋಡಿ, O1 O2 O3 D1 D2 D3 D4ದು
ಸೆಂಟರಲ್ಲಿರೋದು ವಿಚ್ ಒನ್ ಈಸ್ ಅ ಮಿನಿಮಮ್ ವ್ಯಾಲ್ಯೂ, ದಟ್ ಈಸ್ ಅ 3 ಈಸ್ ಅ ಮಿನಿಮಮ್ ವ್ಯಾಲ್ಯೂ. ದೆನ್ ಕಂಪೇರ್ ಎ ಆ್ಯಂಡ್ ಬಿ ಜೆ. 80 ಮತ್ತು 45 ವಿಚ್ ಒನ್ ಈಸ್ ಮಿನಿಮಮ್, 45 ಈಸ್ ಅ ಮಿನಿಮಮ್. ದೆನ್ 45 ನಾನು ತೊಗೊಂಡ್ಬಿಟ್ಟೆ ಇಲ್ಲಿ 0 ಆಗಿಬಿಡ್ತು. 80 ಮೈನಸ್ 45 ಅಂದರೆ ಇಲ್ಲಿ ಏನು ಉಳೀತು, 35 ಉಳೀತು. ಹೌದಾ? ಓಕೆ. ದೆನ್ ವೇರ್ ಜೀರೋನ ದ್ಯಾಟ್ ಯು ಕ್ಯಾನ್ಸಲ್ ಇಟ್. ಓಕೆ. ನೆಕ್ಸ್ಟ್ ವಾಟ್ ಈಸ್ ರಿಮೈನಿಂಗ್, ದೀಸ್ ಮ್ಯಾಟ್ರಿಕ್ಸ್ ಈಸ್ ರಿಮೈನಿಂಗ್. ವಿಚ್ ಒನ್ ಈಸ್ ಮಿನಿಮಮ್ ಇನ್ ದ್ಯಾಟ್, 4 ಈಸ್ ಅ ಮಿನಿಮಮ್. 50 ಮತ್ತು 25 ಇದೆ, ನಾನೇನು ತೊಗೊಳ್ತೀನಿ ಇಲ್ಲಿ 25 ತೊಗೊಳ್ತೀನಿ. 25 ತಗೊಂಡಾಗ ಇಲ್ಲೇನಾಗ್ಬಿಡ್ತು, 0 ಆಗಿಬಿಡ್ತು. 50 ಮೈನಸ್ 25 ಏನಾಯಿತು, 25 ಈಸ್ ಅ ವ್ಯಾಲ್ಯೂ. ಅಂದರೆ ಇದೇನಾಯ್ತು ಇಲ್ಲಿ 0 ಆಗಿಬಿಡ್ತು, ಇಲ್ಲಿ ಹೋಗ್ಬಿಡ್ತು. ಈಗ 7, 14, 10, 12, 8, 9 ಉಳಿತು. ಈಗ 7ಗೆ ಹೋಗ್ತೀನಿ ನಾನು. 7ಗೆ ಹೋಗಿ ಬಂದು ಇಲ್ಲಿ 35 ಇದೆ, ಇಲ್ಲಿ 40 ಇದೆ. 35 ಐ ವಿಲ್ ಟೇಕ್ ಹಿಯರ್. 35 ತಗೊಂಡ್ಬಿಟ್ಟೆ ನಾನು. 35 becomes a 0, that line is cancelled. The 40 minus 35, that is a remaining is a 5 is a remaining. Then come to that, this 8 is a minimum. 5 ಮತ್ತು 25, 5 ತೊಗೊಂಡ್ಬಿಡ್ತೀನಿ ಇಲ್ಲೇ. 25 ಮೈನಸ್ 5 ಹೋಗ್ಬಿಡ್ತಿಲ್ಲ, 0 ಆಗಿಬಿಡ್ತು. 25 ಮೈನಸ್ 5, that is a 20 is a remaining. Okay, 5 means that it is cancelled. 9, 20 and 90. 20 and 90 is 9ಗೆ ನೋಡಿ ಇಲ್ಲಿ 20 ಮತ್ತು 90. 20 I take this one and it this cancels. 20 is a cancels. Okay. Then 20 cancels, 0 it is. Then 90 minus 20, that is a 70. Okay, this cancels. Then what is remaining, 12. Last value is a 12, that is 70. 70 both it becomes as a AI is equal to BJ, that is a 70. All the side 0 0 0 0 is there. Okay, then it is finally done. Then you write down x11, x12, x11 illa, x12 ಇದೆ. x12 is equals to 45. x13 is equals to 35. Next is a 24. x24 is 70. And x31 is equals to 25. Next x33 is equals to 5. Okay, x24 ಆಗಿದೆ. ಮತ್ತು x34 is equals to 20. Okay students, I think all of you got it, how to calculate this one. ಓಕೆ, ನಿಮ್ಗೆಲ್ರಿಗೂ ಗೊತ್ತಾಯ್ತು ಅಂದ್ಕೊಳ್ತೀನಿ ನಾನು. ಇದು x12, x31, x13 ಹೆಂಗೆ ಬರೆಯೋದು ಅಂಥೇಳಿ. ಏನು ಅಲೋಕೇಟ್ ಆಗಿರ್ತದಲ್ಲ ಆ ವ್ಯಾಲ್ಯೂನ ಅದರೆಲ್ಲ ಬರೆದ್ರೆ ಸಾಕು ನೀವು. ನೆಕ್ಸ್ಟ್ ಅಂತೂ ಸೇಮ್ z is equals to, you are calculating a summation of double summation of xij into cij. then ನಾನ್ ಡಿಜನರೇಟ್ ಸೊಲ್ಯೂಷನ್ನ ಅಂತ ನೋಡಿ ಟ್ರಾನ್ಸ್ಪೋರ್ಟೇಷನ್ ಸಮ್. ಇದು ಆನ್ಸರ್ ನೀವೇ ಮಾಡಿಬಿಟ್ಟೆ ನನಗೆ ಕಮೆಂಟ್ ಮಾಡಿ. ಯಾಕಂದರೆ ಬರೀ ವಿಡಿಯೋ ಈಗ ನಾನು ಮಾಡ್ತಾ ಹೋದ್ನಲ್ಲ, ಇದನ್ನು ನೋಡಿದರೆ ನಿಮಗೆ ಬರಲ್ಲ, ಇದು ಮಾಡಲಿಕ್ಕೆ ಬರಲ್ಲ ನಿಮಗೆ. ನೀವೇ ಇದನ್ನು ಪ್ರಾಕ್ಟೀಸ್ ಮಾಡಲೇಬೇಕಾಗುತ್ತೆ. ಮ್ಯಾಟ್ರಿಕ್ಸ್ ಮಿನಿಮಾ ಹಿಂಗೆ ಮಾಡಬೇಕು. ನಾರ್ತ್ ವೆಸ್ಟ್ ಕಾರ್ನರ್ ರೂಲ್ನ ನಾನು ಹಿಂದೆ ತಿಳಿಸಿದ್ನಲ್ಲ ಇದೇ ವಿಡಿಯೋದಲ್ಲಿ. ಈಗ ಆ ಟೈಪ್ ನೀವು ಮಾಡಲೇಬೇಕಾಗುತ್ತೆ. ನೋಡಿ, ಎರಡನ್ನು ಪ್ರಾಕ್ಟೀಸ್ ಮಾಡಿ ನನಗೆ ಈ ಆನ್ಸರ್ನ ಕಮೆಂಟ್ ಮಾಡಿ ಹಾಕಿ ಸ್ಟೂಡೆಂಟ್ಸ್. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್ ದ ವಿಡಿಯೋ. Subscribe, like and comment the video.